ಹಾಯ್ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಕೂದಲಿರೋ ಸಮಸ್ಯೆ ಅಂತೂ ಇವಾಗ ಜಾಸ್ತಿನೇ ಆಗ್ತಾ ಇದೆ. ಎಷ್ಟೇ ಪ್ರಯತ್ನ ಪಟ್ಟರು ಇದನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಕೆಮಿಕಲ್ ಬಳಸಿ ನಾವು ಸೋತೋಗಿದ್ದರೆ ಖಂಡಿತವಾಗ್ಲೂ ಈ ಒಂದು ರೆಮಿಡಿಯನ್ನು ಟ್ರೈ ಮಾಡಿಬಿಡಿ. ಇದನ್ನು ಟ್ರೈ ಮಾಡೋದ್ರಿಂದ ನಿಮ್ಮ ಕೂದಲಿರೋ ಸಮಸ್ಯೆ ಕಡಿಮೆ ಆಗೇ ಆಗುತ್ತೆ, ಜೊತೆಗೆ ಕೂದಲು ಬ್ಲ್ಯಾಕ್ ಕೂಡ ಆಗುತ್ತೆ. ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಈಸಿ ಟು ವೇನಲ್ಲಿ ಯಾರಿಗೂ ಗಂಟೆಗಳ ಕಾಲ ಡೈ ಹಚ್ಕೊಂಡು ಇರೋಕ್ಕೆ ಇಷ್ಟ ಇಲ್ವಾ? ಈ ಒಂದು ರೆಮಿಡಿಯನ್ನು ಟ್ರೈ ಮಾಡ್ಕೊಂಡು ಬಿಡಿ ವೀಕ್ಷಕರೇ, ಸಾಕು. ಕಂಟಿನ್ಯೂಸ್ಲಿ ಇದನ್ನು ಟ್ರೈ ಮಾಡ್ಕೊತಾ ಬಂದರೆ ನಿಮಗೆ ಒಂದು ಕೂಡ ಬಿಳಿ ಕೂದಲು ಸಮಸ್ಯೆ ನಿಮ್ಮ ನೆತ್ತಿಯಲ್ಲಿ ಕಾಣೋದಿಲ್ಲ. ಹೊರತು ನಿಮ್ಮ ಕೂದಲು ಚೆನ್ನಾಗಿ ವೇಗವಾಗಿ ದಪ್ಪವಾಗಿ ಬೆಳೆಯುತ್ತೆ ಕೂಡ. 2-in-1 ರೆಮಿಡಿ ಇದೆ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೋಪ್ ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಡ್ತೀನಿ ವೀಕ್ಷಕರೇ. ತಡ ಮಾಡದೆ ಬನ್ನಿ ನೋಡೋಣ ಆ ಒಂದು ನ್ಯಾಚುರಲ್ ಆದಂಥ ಮನೆಮದ್ದು ಏನಂತ, ಹಾಗೂ ಇದಕ್ಕೆ ನಾವು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ವೀಕ್ಷಕರೇ. ಸೊ ಇದನ್ನು ಹಚ್ಕೊಂಡು ನಿಮಗೆ ತಲೆ ತೊಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಜಸ್ಟ್ ಹಾಗೆ ಬಿಟ್ಬಿಟ್ರೆ ಕೂಡ ಏನೂ ಪರವಾಗಿಲ್ಲ. ಸೊ ಆ ಒಂದು ಮ್ಯಾಜಿಕ್ ಆದಂಥ ರೆಮಿಡಿ ಏನಂತ ಇಲ್ಲಿ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ, ನಾನು ಒಂದು ಕಬ್ಬಿಣದ ಹಂಚವನ್ನು ತೊಗೊಂಡಿದ್ದೀನಿ. ನೀವು ಕಬ್ಬಿಣದ ಬಾಳಿಗೆ ಆದರೂ ಏನಾದರೂ ತೊಗೊಳ್ಳಿ, ಆದರೂ ಕಬ್ಬಿಣದಾಗಿ ಇರಬೇಕು. ನೋಡಿ, ಕೂದಲು ಬೆಳಿಬೇಕಂದ್ರೆ ಕಬ್ಬಿಣ ಅಂಶ ಅದರಲ್ಲಿ ಇರಬೇಕು. ಲೋಹ ಪದಾರ್ಥ ಇದ್ದಾಗ ಕೂದಲು ಸಮಸ್ಯೆ ಬರೋದಿಲ್ಲ. ಜೊತೆಗೆ ಮೆಲಿನಿನ್ ಅಂತ ಒಂದು ಪದಾರ್ಥ ನಮ್ಮ ಸ್ಕ್ಯಾಲ್ಪ್ನಲ್ಲಿ ಕಡಿಮೆ ಆದಾಗ ನಮಗೆ ಕೂದಲುದ್ರ ಸಮಸ್ಯೆ ಆಗಲಿ, ಬಿಳಿ ಕೂದಲು ಸಮಸ್ಯೆ ಆಗಲಿ ಆಗುತ್ತೆ. ಹಾಗಾಗಿ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಬ್ಬಿಣಾಂಶ, ಐರನ್ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಅಲ್ಲಿ, ಪ್ರೋಟೀನ್ಸ್ನ ಅಲ್ಲಿ ನಾವು ಬಳಸಬೇಕು ವೀಕ್ಷಕರೇ. ಸೊ ನೋಡಿ, ಇಲ್ಲಿ ನಾನು ಒಂದು ಹಂಚ ಮೇಲೆ ಇವಾಗ ಒಂದು ಚಿಕ್ಕ ಬೌಲಷ್ಟು ಅಂದರೆ ಒಂದು ಬಟ್ಲಷ್ಟು ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ ವೀಕ್ಷಕರೇ. ಆಮೇಲೆ ಇದಕ್ಕೆ ನಾನು ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಏನಪ್ಪ ಅಂದರೆ ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ಯಾಕಪ್ಪ ಅರಿಶಿಣ ಹಾಕ್ತಾಯಿದ್ರೆ ಅಂತ ನೀವು ಅಂದ್ಕೊಳ್ಬೋದು. ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಕೂದಲನ್ನ ಕಪ್ಪು ಮಾಡೋದಕ್ಕೆ ಒಂದು ನ್ಯಾಚುರಲ್ ಡೈ ಆಗಿದ್ದು ಕೆಲಸ ಮಾಡುತ್ತೆ ವೀಕ್ಷಕರೇ. ನಾನು ಸಾಕಷ್ಟು ವಿಡಿಯೋನಲ್ಲಿ ಇದರ ಡೈ ಕೂಡ ಮಾಡಿ ಹಾಕಿದ್ದೀನಿ. ನೀವು ಅಲ್ಲೂ ಕೂಡ ಹೋಗಿ ವಿಸಿಟ್ ಮಾಡಿಕೊಂಡು ನನ್ನ ಚಾನಲ್ನಲ್ಲಿ ಇದರ ಬಗ್ಗೆ ನೋಡ್ಕೊಳ್ಬಹುದು. ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ನ್ಯಾಚುರಲ್ ವೇನಲ್ಲಿ ನಮ್ಮ ಕೂದಲವನ್ನು ನಾವು ಕಪ್ಪು ಮಾಡ್ಕೋಬಹುದು, ಅದು ಈ ಅರಿಶಿಣನಿಂದ. ಅರಿಶಿಣನಲ್ಲಿ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಫಂಗಲ್ ಆಕ್ಸಿಡೆಂಟ್ ಇರುತ್ತೆ. ಇದು ಆ್ಯಂಟಿಸೆಪ್ಟಿಕ್ ಆಗಿ ಕೂಡ ಕಾರ್ಯ ಮಾಡುತ್ತೆ. ನೋಡಿ, ನಾವು ತಲೆ ಮೇಲೆ ಯಾವುದೇ ಒಂದು ರೆಮಿಡಿ ಯೂಸ್ ಮಾಡಿದ್ರೆ ಅದರಿಂದ ಏನು ನಮಗೆ ಸೈಡ್ ಎಫೆಕ್ಟ್ ಆಗಬಾರ್ದು, ಅಪಾಯ ಆಗಬಾರ್ದು ಅಂದ್ರೆ ಅರಿಶಿಣ ಒಂದು ಏನಂದರೆ ಆ್ಯಂಟಿಸೆಪ್ಟಿಕ್ ಆಗಿ ಕಾರ್ಯ ಮಾಡುತ್ತೆ. ಅಂದರೆ ಯಾವುದೇ ಒಂದು ಇನ್ಫೆಕ್ಷನ್ ಆಗೋದಕ್ಕೂ ಬಿಡೋದಿಲ್ಲ. ನೆಕ್ಸ್ಟ್ ಆಮೇಲೆ ನಾನು 1/2 ಟೇಬಲ್ ಸ್ಪೂನಷ್ಟು ಕಲೋಂಜಿನ ಹಾಕ್ಕೊಂಡಿದ್ದೀನಿ, ಬ್ಲ್ಯಾಕ್ ಕ್ಯೂಮಿನ್ ಸೀಡ್ಸ್ನ. ಅದ್ರ ಮೇಲೆ ಇವಾಗ ನಾನು ಒಂದು ಇನ್ಸ್ಟೆಂಟ್ ಬ್ರೂ ಕಾಫಿನ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವೊಂದು ಕಾಫಿ ಅವೈಲೇಬಲ್ ಇರುತ್ತೋ ಅದನ್ನು ನೀವಿಲ್ಲಿ ಸೇರಿಸ್ಕೋಬೇಕು. ಈ ಎಲ್ಲ ಕೂಡ ಹಾಕಿದ ನಂತರ ಚೆನ್ನಾಗಿ ಇದನ್ನು ಒಂದು 5-10 ನಿಮಿಷ ಕುದಿಸ್ಕೊಳ್ಬೇಕು ಲೋ ಫ್ಲೇಮ್ನಲ್ಲಿ. ಹೈ ಫ್ಲೇಮ್ ಇಟ್ಟರೆ ಎಣ್ಣೆ ಬೇಗನೆ ಸೀದೋಗುತ್ತೆ ಮತ್ತು ಬೇಕಾಗಿರುವಂಥ ರಿಸಲ್ಟ್ನ ನಾವು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೊಂಡು ಇಟ್ಕೊಳ್ಬಹುದು. ನಾನಂತೂ ಯಾವಾಗ ನನಗೆ ಯೂಸ್ ಮಾಡಬೇಕಾಗಿದೆ ಅಲ್ವಾ, ಆವಾಗ ಇಷ್ಟು ಸ್ವಲ್ಪ ಫ್ರೆಶ್ ಮಾಡಿಕೊಂಡು ಯೂಸ್ ಮಾಡ್ಕೋತೀನಿ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಒಂದು ಬಾಟಲ್ನಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ವೀಕ್ಷಕರೇ. ಆಮೇಲೆ ಇದರಲ್ಲಿ ನಾನು ಇನ್ನೊಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಬಂದು ಆಮ್ಲ ಪುಡಿನ ಹಾಕ್ತಾಯಿದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ, ಕೂದಲು ಆರೈಕೆನ ಕಪ್ಪು ಮಾಡಬೇಕು ಹಾಗೂ ಜೊತೆಗೆ ಬೆಳಿಬೇಕಂದ್ರೆ ಆಮ್ಲ ಅಂತೂ ಒಂದು ಅಮೃತ ಇದ್ದಂಗೆ ವೀಕ್ಷಕರೇ. ಸೊ ಇದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಇದು 2-in-1 ರೆಮಿಡಿ ಇದೆ. ಇದರಿಂದ ನಿಮ್ಮ ಕೂದಲು ಕೂಡ ಬೆಳೆಯುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಹಾಗೂ ನಿಮ್ಮ ಕೂದಲು ಕಪ್ಪು ಕೂಡ ಆಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಒಂದೇ ರೆಮಿಡಿಯಲ್ಲಿ ಇರಬೇಕಾದ್ರೆ ನಾವು ಯಾಕೆ ಇದನ್ನು ಟ್ರೈ ಮಾಡಬಾರ್ದು ವೀಕ್ಷಕರೇ? ಖಂಡಿತ ಇದನ್ನು ಟ್ರೈ ಮಾಡ್ಕೊಳ್ಳಿ. ಇದನ್ನು ಹಚ್ಕೊಂಡು ನಿಮಗೆ ಗಂಟೆಗಳ ಕಾಲ ಕೂಡೋದು ಬೇಡ, ಕಾಯೋದು ಬೇಡ, ಏನು ಬೇಡ. ಜಸ್ಟ್ ಇದನ್ನು ಅಪ್ಲೈ ಮಾಡ್ಕೊತಾ ಬಂದರೆ ಸಾಕು. ಒಂದೇ ವಾರದಲ್ಲಿ ಎಷ್ಟು ನಿಮ್ಮ ಕೂದಲಿದ್ರೋ ಸಮಸ್ಯೆ, ಕೂದಲು ಬ್ಲ್ಯಾಕ್ ಆಗುತ್ತೆ ಅಂತ ನೀವೇ ನೋಡ್ತೀರಾ. ಸೊ ನೋಡಿ, ಇವಾಗ ಇದು ಚೆನ್ನಾಗಿ ರೆಡಿ ಆಗಿದೆ ವೀಕ್ಷಕರೇ. ಇಲ್ಲಿ ನೋಡ್ಬೋದು ಎಷ್ಟು ಕಪ್ಪಗಿರುವಂಥ ಈ ಒಂದು ಮ್ಯಾಜಿಕಲ್ ಎಣ್ಣೆ ರೆಡಿ ಆಗಿರೋದು ಅಂತ. ಸೊ ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನಿಮ್ಮನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ. ಸೊ ಇನ್ನೂ 1-2 ನಿಮಿಷ ಇದನ್ನು ಕುದಿಸ್ಕೋತೀನಿ. ಸೊ ನೋಡಿದಿರಲ್ವ, ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಈ ಒಂದು ರೆಮಿಡಿನ ನಾವು ಪ್ರಿಪೇರ್ ಮಾಡ್ಕೊಂಡು ಹಚ್ಕೊಂಡ್ರೆ ಸಾಕು. ಎಷ್ಟೇ ಹೇರ್ ಫಾಲ್ ಸಮಸ್ಯೆ ಇರಲಿ, ಬಿಳಿ ಕೂದಲ ಸಮಸ್ಯೆ ಇರಲಿ, ಡ್ಯಾಂಡ್ರಫ್ ಸಮಸ್ಯೆ ಇರಲಿ, ಕಡಿಮೆ ಆಗೇ ಆಗುತ್ತೆ ವೀಕ್ಷಕರೇ. ಅದರಲ್ಲಿ ಏನು ಸಂಶಯನೇ ಇಲ್ಲ. ಇವಾಗ ನೋಡಿ, ಇದು ಚೆನ್ನಾಗಿ
ಬಾಯ್ಲ್ ಆಗಿದೆ. ಇವಾಗ ಇದನ್ನು ತಣ್ಣಗಾಗೋಕ್ಕೆ ಬಿಡ್ತೀನಿ ವೀಕ್ಷಕರೇ, ಯಾಕಂದರೆ ಬಿಸಿ ಬಿಸಿ ಸೋರಿಸ್ಕೊಳ್ಳೋಕ್ಕೂ ಆಗೋದಿಲ್ಲ, ಹಚ್ಕೊಳ್ಳೋದಕ್ಕೂ ಆಗೋದಿಲ್ಲ. ಹೆಂಗೆ ನೋಡಿ ಆಮೇಲೆ ಇದನ್ನು 5 ನಿಮಿಷ ಬಿಟ್ಟಿದ್ಮೇಲೆ ಯಾವ ರೀತಿಯಾಗಿ ತಣ್ಣಗಾಗಿದೆ, ಕಪ್ಪು ಕಲರ್ ಬಂದಿದೆ ಅಂತ ನೀವು ನೋಡ್ಕೊಳ್ಬೋದು. ಸೊ ಇಲ್ಲಿ ನೋಡಿ ಇವಾಗ ಒಂದು ಬೌಲನ್ನು ತೊಗೊಂಡು ಜಾರಲ್ಲಿ ಇಟ್ಕೊಂಡು ನಾನು ಇದನ್ನು ಸೋರಿಸ್ಕೊತಾ ಇದ್ದೀನಿ. ಎಷ್ಟು ಬ್ಲ್ಯಾಕ್ ಇರೋವಂಥ ಎಣ್ಣೆ ರೆಡಿ ಆಗಿದೆ ಅಂತ ಇಲ್ಲಿ ನೀವು ಕಣ್ಣಾರೆ ನೋಡ್ಕೊಳ್ಬಹುದು. ಯಾವ ಒಂದು ಕೆಮಿಕಲ್ ಇಲ್ಲದೆ ಕೂಡ ಇದನ್ನು ನಾವು ಮನೆಯಲ್ಲಿ ರೆಡಿ ಮಾಡಿದ್ದೇವೆ. ಸೊ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡು ಕೂಡ ನೀವು ಇಟ್ಕೊಳ್ಬಹುದು ವೀಕ್ಷಕರೇ. ಸ್ವಲ್ಪ ಕೂಡ ಇಲ್ಲಿ ನಮಗೆ ವೇಸ್ಟ್ ಮಾಡಬೇಕಿಲ್ಲ. ಸೊ ಹಾಗಾಗಿ ಸ್ಪೂನಿಂದ ಎಲ್ಲವನ್ನು ಇದರಲ್ಲಿ ಚೆನ್ನಾಗಿ ಹಾಕ್ಕೊಂಡು ಇದನ್ನು ಸೋರಿಸ್ಕೊಳ್ಬೇಕು ವೀಕ್ಷಕರೇ. ಸೊ ಇದನ್ನು ನೀವು ನೈಟ್ ಮಲ್ಗೋವಾಗೂ ಕೂಡ ಹಚ್ಕೊಳ್ಬಹುದು. ಇಲ್ಲ ನೀವೆಲ್ಲೂ ಹೊರಗಡೆ ಹೋಗಲ್ಲ ಅಂದರೆ ದಿನದಲ್ಲಿ ಕೂಡ ಇದನ್ನು ನೀವು ಹಚ್ಕೊಂಡು ಹಾಗೆ ಇಟ್ಬಿಟ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ವಾರದಲ್ಲಿ 3 ಸಲ ಅಂತೂ ತಲೆ ಸ್ನಾನ ಮಾಡ್ತೀವಿ ವೀಕ್ಷಕರೇ. ಸೊ ನೈಟ್ ಮಲ್ಗೋವಾಗ ಇದನ್ನು ಪ್ರಿಪೇರ್ ಮಾಡಿಕೊಂಡು ಚೆನ್ನಾಗಿ ಸ್ಕ್ಯಾಲ್ಪ್ಗೆ, ಲೆಂತ್ಗೆ ಎಲ್ಲ ಕಡೆನೂ ಚೆನ್ನಾಗಿ ಹಚ್ಕೋಬೇಕು. ಆಮೇಲೆ ನೆಕ್ಸ್ಟ್ ಮಾರ್ನಿಂಗ್ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಇಲ್ಲ ಮನೆಯಲ್ಲಿ ಇರ್ತೀರಾ ಅಂದರೂ ಕೂಡ ದಿನದಲ್ಲಿ ಕೂಡ ಹಚ್ಕೊಂಡ್ರೆ ಏನೂ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ಕಂಟಿನ್ಯೂ ಈ ಒಂದು ಎಣ್ಣೆನ 1 ತಿಂಗಳೊಳಗೆ ಬಳಸ್ತಾ ಬನ್ನಿ. ನಿಮ್ಗೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇರಲಿ, ಕೂದಲು ಉದುರೋ ಸಮಸ್ಯೆ ಇರಲಿ, ಕಡಿಮೆ ಆಗೇ ಆಗುತ್ತೆ ವೀಕ್ಷಕರೇ. ಸೊ ಈ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ನಿಮಗೆ ಹೇಗೆ ಅನ್ನಿಸ್ತಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನೈಸರ್ಗಿಕವಾದಂಥ ರೆಮಿಡಿ ಜೊತೆ, ಕೆಮಿಕಲ್ ಫ್ರೀ ರೆಮಿಡಿ ಜೊತೆ. ಸೊ ಅದನ್ನು ನೋಡೋದಕ್ಕೆ ಈ ಒಂದು ನನ್ನ ಚಾನಲಿಂದ ಕನೆಕ್ಟೆಡ್ ಇರಿ. ಧನ್ಯವಾದಗಳು ವೀಕ್ಷಕರೇ. ಟೇಕ್ ಕೇರ್. ಬಾಯ್ ಬಾಯ್.